ನಿಮಿಷ ಕೇಳಿಸ್ಕೊಳ್ರಿ. ಒಂದೇ ನಿಮಿಷ, ಒಂದು ಪ್ರಶ್ನೆ ನೀವು ಕೇಳ್ತಾ ಇದ್ದೀನಿ. ನೀವು ಸತ್ಯಪಾಲ್ ವಿಚಾರವನ್ನು ತೆಗೆದ್ರಿ. ಸತ್ಯಪಾಲ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ತನಕ ಅವರ ಹೇಳಿಕೆ ಬಿಟ್ಟರೆ ಒಂದೇ ಒಂದು ದಾಖಲೆಗಳು ಬಂದಿಲ್ಲ. ನಂಬರ್ 1, ದಾಖಲೆಗಳಿಲ್ಲದೆ ಯಾವತ್ತೂ ಕೂಡ ಚರ್ಚೆಗಳಾಗೋದಿಲ್ಲ. ಒಂದು ವೇಳೆ ದಾಖಲೆಗಳಿಲ್ಲದೆ ಚರ್ಚೆಗಳಾದರೆ ಒಂದು ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಇನ್ನೊಂದು ಬರುತ್ತೆ. ಶ್ರೀಮತಿ ಸೋನಿಯಾ ಗಾಂಧಿ ಅವರು ಬ್ರಿಟನ್ ರಾಣಿಗಿಂತ ಹೆಚ್ಚಿನ ದುಡ್ಡನ್ನು ಹೊಂದಿದ್ದಾರೆ ಅಂತ ಹೇಳಿ ಅದನ್ನು ಯಾರು ಕೂಡ ಚರ್ಚೆ ಮಾಡಲ್ಲ. ಅದೊಂದು ಸುಳ್ಳು. ಇದು ಮಾಧ್ಯಮಗಳಿಗೆ ಎರಡನೇದು ಹೇಳ್ತೀನಿ. ರಾಹುಲ್ ಗಾಂಧಿ ಅವರು ಒಂದೊಮ್ಮೆ ಡ್ರಗ್ ಜೊತೆ ಹಿಡ್ಕೊಂಡ್ರು, ಅವರು ಅರೆಸ್ಟ್ ಆಗಿದ್ರು. ವಾಜಪೇಯಿ ಅವರು ಅವರನ್ನ ಬಚಾವ್ ಮಾಡಿದ್ರು. ಇದು ಮತ್ತೊಂದು ಸುಳ್ಳು. ಅದನ್ನು ಯಾವತ್ತೂ ಕೂಡ ಮೀಡಿಯಾಗಳು ಚರ್ಚೆ ಮಾಡುವಂತ ಪ್ರಯತ್ನಗಳನ್ನು ಮಾಡಿಲ್ಲ, ಮಾಡೋದು ಕೂಡ ಇಲ್ಲ. ನೆನಪಿರ್ಲಿ. ಸಂದರ್ಶನ ಕೊಟ್ಟಾಗ ಒಂದು ವೇಳೆ ಸಾಕ್ಷಿ ಇಲ್ಲ ಅಂದ್ರೆ ಅವ್ರನ್ನ ತನಿಖೆಗಾದ್ರೂ ಒಳಪಡಿಸಬೇಕಲ್ಲ. ತನಿಖೆಗಾದ್ರೂ ಅರೆಸ್ಟ್ ಮಾಡಬೇಕಾಗಿತ್ತು, ಅವ್ರನ್ನ ತನಿಖೆ ಮಾಡಬೇಕಾಗಿತ್ತು, ಸತ್ಯನ ಸುಳ್ಳು ಅಂತ ಹೇಳ್ಬೇಕಾಗಿತ್ತು. ನಿಮ್ಗೆ ಯಾಕೆ ಹೇಳ್ತಾ ಇದೀನಿ ಅಂದ್ರೆ ಬಿಜೆಪಿ ಸರ್ಕಾರ ಬಂದ ನಂತರ 2019 ತನಕ ಕಾಶ್ಮೀರವನ್ನು ಹೇಗೆ ಜೀವಂತ ಇಟ್ಕೊಂಡು ಎಲೆಕ್ಷನ್ ಫೇಸ್ ಮಾಡ್ತು ಅಂದ್ರೆ 2004 ಪ್ರತಿ ಒಂದು ವರ್ಷಕ್ಕೆ 3000 ಟೆರರ್ ಅಟ್ಯಾಕ್ ಆಗ್ತಾ ಇತ್ತು ಕಾಶ್ಮೀರದಲ್ಲಿ. ಮನಮೋಹನ್ ಸಿಂಗ್ ಅವರ 10 ವರ್ಷದ ಅವಧಿಯಲ್ಲಿ 2013ರಲ್ಲಿ ಯಾವಾಗ ನಾವು ಅಧಿಕಾರ ಬಿಡಬೇಕಾಗಿತ್ತು ಆವಾಗ ಇನ್ಸಿಡೆಂಟ್ ನಡೆದಿರೋದು ವರ್ಷಕ್ಕೆ 170. ಆಮೇಲೆ ಇದೇನು ಸುದೃಢ ಭಾರತ, ಏನೋ ಬಲಿಷ್ಠವಾದ ಭಾರತ ಅಂತ ಹೇಳಿದ್ರಲ್ಲ, 2018ಕ್ಕೆ ಇದು ಇವರೇ ಹೋಮ್ ಮಿನಿಸ್ಟರ್ ಕೊಟ್ಟಿರೋ ಡಾಟಾ. 2018ಕ್ಕೆ ಕಾಶ್ಮೀರದಲ್ಲಿ 614 ಇನ್ಸಿಡೆಂಟ್ ಆಗತ್ತೆ, 120 ಸಾವುಗಳಾಗತ್ತೆ. ಆಮೇಲೆ 370 ಅಬಾಗೇಷನ್ ಅದು ಮನೆ ದೇವರು. ಕೊಡ್ತೀನಿ ತಗೊಳ್ಳಿ, ನೀವು ತಗೊಳ್ಳಿ. ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲ, ನಮ್ಮ ಸೋಷಿಯಲ್ ಮೀಡಿಯಾ ಅಲ್ಲ, ಬಿಜೆಪಿ ತರ ಸೋಷಿಯಲ್ ಮೀಡಿಯಾ ವಾಟ್ಸ್ಆಪ್ ಅಲ್ಲಿ ಬರುವವರಲ್ಲ. ನಿಮಗೆ ದಾಖಲೆಗಳನ್ನು ಕೊಡ್ತಾ ಇದ್ದೀನಿ. ಇನ್ನು ಮೇಜರ್ ಇನ್ಸಿಡೆಂಟ್ ಕೇಳಿಸ್ಕೊಳ್ಳಿ. ದೇಶದಲ್ಲಿ ಒಂದು ನಿಮಿಷ ಎನ್ಸಿಬಿ ಇಲ್ಲಿ ತನಕ ನೀವ್ ಯಾಕೆ ಇಷ್ಟು ವರ್ಷ ಕಾಶ್ಮೀರ್ ಬಗ್ಗೆ ನಿಮಗೆ ಏನ್ ಹಾಕಿದೆ ಮಾತಾಡೋದಿಕ್ಕೆ? ಅಲ್ಲ, ನಿಮಗೆ ಲೀಸ್ಟ್ ಕೊಟ್ಟಿದ್ದಾರೆ, ಕಾಶ್ಮೀರವನ್ನು ಭಾರತದ ಜೊತೆ ಉಳಿಸಿಕೊಂಡವರು ನಾವ್ರೆ. ಕಾಶ್ಮೀರವನ್ನು ಭಾರತದ ಜೊತೆ ವಾಟ್ಸ್ಆಪ್ ಯೂನಿವರ್ಸಿಟಿಯಿಂದ ಬಂದಂತಹ ಮೆಸೇಜ್ಗಳನ್ನು ಮಾತಾಡಬೇಡಿಲ್ಲ. ನಾನು ಮುಗಿಸ್ಬಿಡ್ತೀನಿ. ಪ್ರಯೋಜನ ಇಲ್ಲ. ವಾಟ್ಸ್ಆಪ್ ಸಾಗಬಾರ್ದು. ಏಜರ್ ಇನ್ಸಿಡೆಂಟ್ ಇಡೀ ದೇಶದಲ್ಲಿ ಯಾವುದೇ ಅಟ್ಯಾಕ್ಗಳು ನಡೆದಿಲ್ಲ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ. 2003ರಲ್ಲಿ 398 ನೀವು ಮಾತಾಡಕ್ಕೆ ಬಿಡ್ತಾ ಇಲ್ಲ. ವಾಟ್ಸ್ಆಪ್ ಬಗ್ಗೆ ಮಾತಾಡ್ತಾರೆ ನೋಡ್ರಿ. ವಾಟ್ಸ್ಆಪ್ ಒಂದ್ ನಿಮಿಷ ಇರಿ ಸರ್. ನೀವು ಇದು ವಾಟ್ಸ್ಆಪ್ ಬಗ್ಗೆ ಮಾತಾಡ್ತಾರೆ. ಅಶ್ವಿನ್ ಪಾಪ ಅವ್ನು ಸುಮ್ಮನೆ ಕೂತೇನು. ಅಶ್ವಿನ್ JDS ಎಷ್ಟು ವೆಲ್ ಬಿಹೇವ್ ನೋಡಿ ಇವತ್ತು. ಇದು ನೋಡಿ ವಾಟ್ಸ್ಆಪ್ ಬಗ್ಗೆ ಮಾತಾಡ್ತಾರೆ ಎಲ್ಲರೂ. ಇದು ವಾಟ್ಸ್ಆಪ್ ಅಲ್ಲಿ ಏನಿದೆ, ಲಲಿತ್ ಜಾನ್ ಅವನು ಮಾಸ್ಟರ್ ಮೈಂಡ್. ಲಲಿತ್ ಜಾ ಸರ್ ಒಂದ್ ನಿಮಿಷ ಕೇಳಿ ಸರ್. ನೀವು ಸರ್ ಡಿಬೇಟ್ ಇರೋದು ಏನು ಸರ್? ಅಲ್ಲ ಸರ್, ಡಿಬೇಟ್ ಮಾಸ್ಟರ್ ಮೈಂಡ್ ಅವನ ಹತ್ರ ಇದೆ, ಅವನ ಹತ್ರ ಇದೆ.
ನಮ್ಮ ದೇಶದಲ್ಲಿ ನಡೀತಾ ಇರುವಂತಹ ಅಶ್ವಿನ್ಗೆ ಪ್ರಶ್ನೆ. ಅಶ್ವಿನ್ ಪರ್ಮಿಷನ್. ಒಂದ್ ನಿಮಿಷ ಬೇಕಂತ ಅವ್ರಿಗೆ, ಅದಾದ್ಮೇಲೆ ನಿಮ್ಮ ಮಾತಾಡೋಣ. ಓಕೆ, ಒಂದ್ ನಿಮಿಷ. ನಜ್ಮಾ ಆದ್ಮೇಲೆ ಅಶ್ವಿನ್. ಒಂದ್ ನಿಮಿಷ ಇರಿ ಸರ್. ಸರ್ ನೀವು ಎಲ್ಲರೂ ಜಾಸ್ತಿ ಈ ಕಡೆ ನೀವೇ ಜಾಸ್ತಿ ಮಾತಾಡ್ತೀರಿ. ನಜ್ಮಾ ಆದ್ಮೇಲೆ ಅಶ್ವಿನ್. ಇಲ್ಲ, ನೀವು ಸುರಭಿ ಕಾಂಪೀಟ್ ಮಾಡ್ತೀರಾ. ಒಂದ್ ನಿಮಿಷ. ನಜ್ಮಾ ಆಗಿರೋದು ಭಾರತದ ಸಾರ್ವಭೌಮತ್ವವನ್ನ, ಭಾರತದ ಸೆಕ್ಯೂರಿಟಿಯನ್ನ ಕಾಪಾಡೋದಕ್ಕೆ ಯಾವ ಸ್ಟೆಪ್ಸ್ ಗಳನ್ನ ತೆಗೆದುಕೊಳ್ಬೇಕು ಅನ್ನೋದೇ ಹೊರತು ಹಿಂದೆ ಏನಾಗಿದೆ ಅಥವಾ ಇದಕ್ಕಿಂತ ಹಿಂದೆ ಏನ್ ಮಾಡಿದೀವಿ ಅಂತ ಅಲ್ಲ. 370 ಬಗ್ಗೆ ಮಾತಾಡ್ತಿದ್ದಾರೆ ಎಲ್ಲರೂ. 370 ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ದೇಶಕ್ಕೆ ಸಂವಿಧಾನ ಬರ್ಬೇಕಾದ್ರೆ ನಮ್ ದೇಶ ಏನ್ ಬಿಡಿ ಬಿಡಿಯಾಗಿ ಹಂಚೋಗಿತ್ತು. ಆ ಎಲ್ಲಾ ರಾಜ್ಯಗಳಿಗೂ, ಈವನ್ ಮೈಸೂರು ರಾಜ್ಯಕ್ಕೂ ಕೂಡ ಒಂದೇ ನಿಮಿಷ ಎಲ್ಲಾ ರಾಜ್ಯರಿಗೂ ಅವಕಾಶವನ್ನು ಕೊಡ್ಲಾಗಿತ್ತು. ನಿಮ್ಗೆ ವಿಶೇಷವಾದ ಹಕ್ಕು ಬೇಕಾ ಅಥವಾ ನಿಮ್ ಸಂವಿಧಾನ ರಚನೆ ಮಾಡ್ಕೊಳ್ತೀರಾ ಅಂತ ಹೇಳಿ. ಎಲ್ಲಾ ರಾಜ್ಯಗಳು ಕೂಡ ಭಾರತ ಸಂವಿಧಾನ ನಮ್ಮ ರಾಜ್ಯ ಕೂಡ, ಮೈಸೂರು ರಾಜ್ಯ ಕೂಡ ಸಂವಿಧಾನವನ್ನೇ ಒಪ್ಕೊಂಡ್ರು. ನಮ್ದೊಂದು ರಚನೆ ಮಾಡ್ಕೊಂಡು ಅದೆಲ್ಲ ಕಷ್ಟ ಆಗತ್ತೆ ಅಂತ. ಆದ್ರೆ ಕಾಶ್ಮೀರಕ್ಕೆ ನಮ್ಗೊಂದಷ್ಟು ಎಕ್ಸೆಪ್ಷನ್ಸ್ ಬೇಕು ಅಂತ ಕೇಳಿದ್ರು. ಈಗ ನಮ್ಮಲ್ಲಿ ನಾರ್ತ್ ಕರ್ನಾಟಕಕ್ಕೆ, ಹೈದರಾಬಾದ್ ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ ಅವಕಾಶ ಇದೆಯಲ್ಲ, ಅವಕಾಶ ಅವರು ಕೊಟ್ಟಿದ್ದಾರೆ. ಮಾಡ್ಕೊಂಡು ಹೋಗಿದ್ದಾರೆ. ಇವಾಗ ಚರ್ಚೆ ಆಗ್ಬೇಕಿರೋದು ಸೇಫ್ಟಿ ಸೆಕ್ಯೂರಿಟಿಯನ್ನ ಪ್ರಶ್ನೆ ಕೇಳ್ತಿದ್ದೀನಿ ಅಂದ್ರೆ, ನಾನು ಬಿಜೆಪಿ ಪರವಾಗಿ ಇಲ್ಲಿ ಬಂದಿಲ್ಲ, ಇಲ್ಲ ಕಾಂಗ್ರೆಸ್ನ ವಿರೋಧಿಸ್ಕೊಂಡು ಬಂದಿಲ್ಲ. ನೀವು ಅತಿ ಬೇಗ ತುಂಬ ವಿಶ್ವಾಸದಲ್ಲಿ ಈ ಒಂದು ಟೆರರಿಸಮ್ ಆ್ಯಕ್ಟ್ನ ಕಳಿಸಿದ್ದೀರಾ ಅಂತಂದರೆ, ಈ ಮಟ್ಟಕ್ಕೆ ನೀವು ಒಂದು ಸ್ಟ್ರೈಕ್ಗಳನ್ನ ಸ್ಟಾರ್ಟ್ ಮಾಡಿದ್ರಿ ಅಂದರೆ ಏನಿದ್ರು ಉದ್ದೇಶ ಏನು? ಒಂದು ಕಾಯ್ದೆ ತಂಟಲ್ಲಿ ಹೇಳ್ತೀನಿ, ಅಲ್ಲಿ ಆಗಿರೋಂಥದ್ದು ಒಂದು ಏನೋ ಆ್ಯಕ್ಟ್ ಆಗಿದೆ ಅಲ್ಲಿ ಒಂದು ದೇಶದ ಭದ್ರತೆ ವಿಚಾರದಲ್ಲಿ. ನಾವೆಲ್ಲರೂ ಪಕ್ಷಾತೀತವಾಗಿ ಇದು ಕಾಂಗ್ರೆಸ್ ಅವರು, ಇದು BJP ಅವರು, ಇಲ್ಲಿ ಇನ್ನೊಂದು ಪ್ರಾದೇಶಿಕ ಪಕ್ಷದವರು ಅಂತ ಏನಕ್ಕೆ ತಗೊಳ್ತಿದ್ದೀರಾ? ಏನಕ್ಕೆ ನೀವು ಅದನ್ನ ಖಂಡಿಸ್ತಾ ಇಲ್ಲ? ಅದು ಮುಸಲ್ಮಾನ ಇರ್ಬೇಕು, ಕೇಳಿಸ್ಕೊಳ್ಳಿ ಸರ್, ಆಮೇಲೆ ಆನ್ಸರ್ ಮಾಡಿ. ಅವ್ನು ಮುಸಲ್ಮಾನ ಇರಲಿ, ಹಿಂದೂ ಆಗಿರ್ಲಿ, ಅದೇ ಒಬ್ಬ ಮುಸಲ್ಮಾನ ಆಗಿದ್ರೆ ನೀವು ಕಾಂಗ್ರೆಸ್ ಅವ್ರಿಗೆ ಬರ್ತಿದ್ರೇನ್ರಿ? ಏನಕ್ಕೆ ಮಾತಾಡ್ತೀರಾ? ಬಾಯೆಲ್ಲ ಬರ್ತಿಲ್ಲ. ಒಬ್ಬ ಮುಸಲ್ಮಾನ ಆಗಿರ್ಲಿ, ಹಿಂದೂ ಆಗಿರ್ಲಿ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ಬಾಯಿ ಬರ್ತಿಲ್ವಲ್ರಿ? ಬಾಯೆಲ್ಲ ಬರ್ತಿಲ್ವಲ್ರಿ? ನಿಮ್ಮ ಬಾಯಲ್ಲಿ ನಾನು ಹೇಳ್ದಾಗ ಬರ್ತಿಲ್ವಲ್ಲ? ಒಬ್ಬ ಮುಸಲ್ಮಾನ ಆಗಿರ್ಲಿ, ಒಬ್ಬ ಹಿಂದೂ ಆಗಿರ್ಲಿ, ಶಿಕ್ಷೆ ಆಗ್ಬೇಕು ಅಂತ ಬಾಯಲ್ಲೇ ಹೇಳ್ತಿಲ್ವಲ್ರಿ? ಕಾಂಗ್ರೆಸ್ ಅವ್ರು ಯಾಕ್ರಿ ಕಾಂಗ್ರೆಸ್ ಅವರು? ನೀವು ಏನ್ ಗೊತ್ತಾ ಕಾಂಗ್ರೆಸ್ ಅವರು? ನೀವು ಕಾಂಗ್ರೆಸ್ ಅವ್ರು ಏನ್ ಗೊತ್ತಾ? ನೀವು ಕಾಂಗ್ರೆಸ್ ಅವ್ರು ಏನ್ ಗೊತ್ತಾ? ದೇಶದ ಮಾನ ಮರ್ಯಾದೆ ಅರಾಜಕದಲ್ಲಿ ಕಾಂಗ್ರೆಸ್ ಅವರು ನಂಬರ್ 1. ರಾಹುಲ್ ಗಾಂಧಿ ಅವರು ಹೋಗ್ತಾರೆ, ಕಂಟ್ರಿ ಇಸ್ ಅಂಡರ್ ಥ್ರೆಟ್, ಡೆಮೋಕ್ರಸಿ ಇಸ್ ಅಂಡರ್ ಥ್ರೆಟ್ ಅಂತೀರಾ. ನೀವೇನ್ರಿ ನಮ್ಮ ದೇಶನ ಇನ್ನೊಂದ್ ಕಡೆ ಮಾನ ಮರ್ಯಾದೆ ಅರಾಜಕದಲ್ಲಿ ನಂಬರ್ 1 ಕಾಂಗ್ರೆಸ್ ಅವರು. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ ಕಾಂಗ್ರೆಸ್ ಅವರು. ನೀವು ಏನಕ್ಕೆ ಈ ಮಟ್ಟಕ್ಕೆ ಈ ಲೆವೆಲ್ಗೆ ರಾಜಕೀಯ ನಾನು ಅವಾಗಲೇ ಹೇಳ್ತಿದ್ದೀನಿ, ಮುಸಲ್ಮಾನ ಇರ್ಲಿ, ಹಿಂದೂ ಇರ್ಲಿ, ಶಿಕ್ಷೆ ಒಳಪಡಿಸ್ರಿ ಅಂತ. ಬಾಯ ಬರ್ತಿಲ್ವಲ್ಲ ಅದು? ನೋಡ ಮುನೀರ್ ಅವರೇ, ಒಂದು ವೇಳೆ ಮುಸ್ಲಿಂ ಅದು ಆಗಿದ್ದಿದ್ರೆ ಆತನಿಗೆ ಶಿಕ್ಷೆ ಬೇಡ ಅಂತ ಹೇಳ್ತಾ ಇದ್ರ ನೀವು? ಅದೇ ಹೇಳಿದ್ದು. ಬರ್ತಿದ್ರು ಅವಾಗ ಇವರು ರಸ್ತೆಗಿಳಿತಿದ್ರು ಇವರು ಕಾಂಗ್ರೆಸ್ ಅವರು, ನಾಟಕ ಮಾಡ್ತಿದ್ರು. ರಿಯಲ್ ಕೋಮುವಾದಿಗಳು ಕಾಂಗ್ರೆಸ್ ಮುಸಲ್ಮಾನರನ್ನ ಆಟ ಆಡ್ಸಿ ನೀನು ಬಡವನಾಗಿರೋ ಅಂತ 70 ವರ್ಷದಿಂದ ಪ್ರಶ್ನೆ ಕೇಳಿದ್ನಲ್ಲ. ಮುನೀರ್ ರೆಸ್ಪಾಂಡ್ ಮಾಡ್ಲಿ. ಇದು ಪ್ರಶ್ನೆನೇ, ಆ ಪ್ರಶ್ನೆ ಕೇಳಕ್ಕೆ ಎಷ್ಟು ಅಸಹ್ಯವಾಗಿದೆ ಅಂತ ಹೇಳಿದ್ರೆ, ಅದು ಕ್ರೈಮ್ಗೆ ನಿಮ್ಗೆ ಅಂತ ಒಂದು ನಿಮ್ಮ ಸಿದ್ದರಾಮಯ್ಯ
ನಾನು ಮಾತಾಡಿಲ್ಲ. ನಾನು ಮಾತಾಡಿಲ್ಲ. ನನ್ನ ಪ್ರಶ್ನೆಗೆ ಆನ್ಸರ್ ಮಾಡಿ. ಆದ್ರೂ ನಿಮ್ಗೆ ಅದಕ್ಕೆ ಈ ಡೀಟೇಲ್ಸ್ ಬೇಕು ಅಂದ್ರೆ ನಿಮ್ಗೆ ಪ್ರಶ್ನೆ ತಗೊಂಡ್ ಬರ್ತಿಲ್ಲ ಅಂದ್ರೆ ಅದು ಹೆಂಗ್ರಿ ಗಲ್ಲಿಗೆ ತಪ್ಪಿತ್ತು? ಏರಿಸಿದ್ದು ನಮ್ಮ ಅಧಿಕಾರದ ಅವಧಿಯಲ್ಲೇ ಇದನ್ನ ಅವರು ತಿಳ್ಕೊಂಡಿರಲಿ. ಅಫ್ಜಲ್ ಗುರುವನ್ನ ಅದೇ ಅಫ್ಜಲ್ ಗುರುವನ್ನ ಗಲ್ಲಿಗೆ ಏರಿಸಿರುವಂತದ್ದು ನಮ್ಮ ಕಾಲಾವಧಿಯಲ್ಲಿ. ನಿಮಗೆ ನೆನಪಿರಲಿ, ಕಾಶ್ಮೀರದಲ್ಲಿ ನಡೆದಂತಹ ಕಲ್ಲು ತೂರಾಟ ಹಾಗೂ ಅಲ್ಲಿನ ಪೊಲೀಸ್ ಸಿಬ್ಬಂದಿಗಳನ್ನ ಎತ್ತಿ ಮಾತಾಡ್ರಿ ಇವತ್ತಿನ ಮಾತಾಡ್ರಿ. ನಿಮ್ಮ ಪ್ರಶ್ನೆ ಏನ್ರಿ? ನಿಮ್ಮ ಅಸಹ್ಯವಾದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಂದ್ರೆ ರಾಷ್ಟ್ರದ ಭದ್ರತೆಯ ವಿಷಯ ಬಂದಾಗ, ದೇಶದ ವಿಷಯ ಬಂದಾಗ, ಅದರಲ್ಲೂ ಜಾತಿ ಧರ್ಮದ ಎತ್ತಿ ಮಾತನಾಡುವಂತ ದಿವಾಳಿತನಕ್ಕೆ ನೀವು ಹೋಗಿದ್ದೀರಿ. ನಿಮ್ಮ ಸಂಘ ದೋಷ. ನೀವು ಏನು ಅಂತಾನೆ ಗೊತ್ತಾಗಿಲ್ಲ. ನಿಮ್ಮನ್ನ ಇವತ್ತು ದೇಶದ ಭದ್ರತೆ ವಿಚಾರದಲ್ಲಿ, ಆಂತರಿಕ ವಿಚಾರದಲ್ಲಿ ಒಂದು ದೊಡ್ಡ ಶ್ರೀನಿವಾಸ್ ಅವರೇ, ಕಾಂಗ್ರೆಸ್ ಒಂದು ನಿಮಿಷಮ್ಮ, ಕಾಂಗ್ರೆಸ್ ಮಾಡಿದಂತ ಆರೋಪ, ಒಂದು ವೇಳೆ ಆ ಟಿಕೆಟ್ ಕೊಟ್ಟವ ಏನಾದ್ರು ಕಾಂಗ್ರೆಸ್ನ MP ಆಗಿದ್ದಿದ್ರೆ ಪ್ರಿಯಾಂಕರ್ಗೆ ಹೇಳಿದ ಮಾತನ್ನು ಹೇಳ್ತಾ ಇದ್ದೀನಿ. ಒಂದು ವೇಳೆ ಕಾಂಗ್ರೆಸ್ನ MP ಟಿಕೆಟ್, MP ಯ ಪಾಸ್ನಿಂದಾಗಿ ಏನಾದ್ರೂ ಒಳಗೆ ಬಂದಿದ್ರೆ ಇವತ್ತು ನೀವು ವಕ್ತಾರನ್ನು ಕಳಿಸ್ತಾ ಇದ್ರಿ, ಅದರ ಬಗ್ಗೆ ದೊಡ್ಡ ಚರ್ಚೆಯನ್ನು ಕೂಡ ಮಾಡ್ತಾ ಇದ್ರಿ. ಅದಕ್ಕಾಗಿ ನೀವು ಮಾಡ್ತಾ ಇಲ್ಲ. ಅದು ಅವರ ಆರೋಪ. ನೋಡಿ, ಅಪರಾಧ ಯಾವನ್ ಮಾಡಿದ್ರು ಅಪರಾಧನೇ. ಅವ್ನು ಕಾಂಗ್ರೆಸ್ ಮಾಡಲಿ, BJP ಮಾಡಲಿ, ಯಾರು ಮಾಡಿದ್ರೂ ನಾವು ಶಿಕ್ಷಾರ್ಹ ಅಪರಾಧನೇ ಅದು. ಇನ್ನು ಹಿಂದೂ ಈಗ ಅವ್ರು ಅವಾಗಿಂದ ಕೊಟ್ಟರು, ಈ ಪ್ರತಾಪ್ ಸಿಂಹ ಕೊಟ್ಟರು ಅಂತ. ಪ್ರತಾಪ್ ಸಿಂಹಗೆ ಏನಾದರೂ ಸಾಫ್ಟ್ ಕಾರ್ನ ಇದ್ದರೆ, BJP ಕಾರ್ಯಕರ್ತನ ಇದ್ದರೆ ಈ ಸಡನ್ ಆಗಿ UAP ಆಗ್ಬಿಡ್ತಾ ಇದ್ರ? ಆಗ್ತಾ ಇರಲಿಲ್ಲ ಅಲ್ವಾ? ಒಂದ್ ನಿಮಿಷ ಇರ್ರಿ. ಪೇಷನ್ಸ್. ನೀವು ಮಾತಾಡೋರ್ಗು ನಾನು ತಾಳ್ಮೆಯಿಂದ ಕೇಳಿಸ್ಕೊಂಡಿದ್ದೀನಿ. ನಾನು ಹೇಳೋದು ಶೆಟ್ರೆ, ವೈ ಪ್ರತಾಪ್ ಸಿಂಹ ಯಾಕೆ ಟಾರ್ಗೆಟ್ ಅಂತ ನಾನು ಹೇಳ್ತೀನಿ. ನಿಮ್ಗೆ ದಯವಿಟ್ಟು ರಾಜ್ಯದ ಜನತೆಗೆ ಗೊತ್ತಾಗಲಿ, ರಿಪಬ್ಲಿಕ್ ವೀಕ್ಷಕರಿಗೆ. ಇವತ್ತು ಒಬ್ಬ ಕರ್ನಾಟಕದ ಸೂಪರ್ ಸಿಎಂಗೆ ರಾಜಕೀಯ ನೆಲೆ ಇಲ್ಲ. ಅವ್ರಿಗೊಂದು ರಾಜಕೀಯ ನೆಲೆ ಕಲ್ಪಿಸಬೇಕು. ನೆಕ್ಸ್ಟ್ ಒಂದ್ ನಿಮಿಷ ನೀವೇ ಅವ್ರನ್ನ ಬಿತ್ತ. ಅವರು ಸಂವಿಧಾನ ಜನಪ್ರತಿನಿಧಿ ಅಲ್ಲ, ಸಾಂವಿಧಾನಿಕ ಹುದ್ದೆ ಜನಪ್ರತಿನಿಧಿ ಅಲ್ಲ, ಸಾಂವಿಧಾನಿಕ ಹುದ್ದೆಗೆ ಕೊಟ್ಟರು. ಟ್ರಾನ್ಸ್ಫರ್ ಇದ್ರು, ಓಪನ್ ಫೋನ್ಗಳನ್ನು ಮಾಡಿ ನೀವೇ ಬಿತ್ತರ ಮಾಡಿದೀರಾ, ನೀವೇ ತೋರಿಸಿ ಯಾರು ಅಂತ ಹೇಳಿ. ಅವ್ರಿಗೆ ರಾಜಕೀಯ ನಿಷ್ಠಾವಂತ ಕಾರ್ಯಕರ್ತರಿಗೆ ಪಂಚ ರಾಜ್ಯಗಳ ಇಂಥ ಅಜೆಂಡಾ ನಾವು ರೆಡಿ ಆಗಿದ್ದೀವಿ. ಗ್ರೂಪ್ ಇದೆಯಲ್ಲ, ನೀವು ಇತಿಹಾಸ ಗೊತ್ತಿದೆ. ಕೊನೆ ಪ್ರಶ್ನೆ. ಈಗ ನೋಡಿ, ನಾವು ಅರ್ಬನ್ ನಕ್ಸಲ್ಸ್ ಅಂತಿರಲ್ಲ, ಅರ್ಬನ್ ನಕ್ಸಲ್ಸ್. ನನ್ನ ಕೊನೆ ಪ್ರಶ್ನೆ, ಇವ್ರ ಬ್ಯಾಕ್ಗ್ರೌಂಡ್ ಎಲ್ಲರೂ ಗೊತ್ತು ನಿಮಗೆ. ರೆಸ್ಲರ್ ಪ್ರೊಟೆಸ್ಟ್, ರೈತರ ಪ್ರೊಟೆಸ್ಟ್, ಆಂಟಿ ಮೋದಿ ಪ್ರೊಟೆಸ್ಟ್, NGO. ಈ NGO ರ್ಯಾಕೆಟ್ ಇದೆಯಲ್ಲ ಸುರಭಿ ಅವರೇ, ನಾವು ಯಾರು ಅರ್ಬನ್ ನಕ್ಸಲ್ಸ್ ಅಂತ ಕರಿತೀರೋ ಕೇಳಿ. ಇಲ್ಲಿ ನಾನು ಯಾಕೆ ಹೇಳ್ತೀನಿ ಅಂದರೆ, ಈ ಪನ್ನು ಹೇಳಿದ್ನಲ್ಲ, ಪನ್ನು ಹೇಳಿದ್ದ 13ನೇ ತಾರೀಕೇನೋ ಆಗುತ್ತೆ ಅಂತ. ಸುರಭಿ ಅವರೇ, ಪನ್ನು ಹೇಳಿದ್ದ 13ನೇ ತಾರೀಕೇನೋ ಆಗುತ್ತೆ ಅಂತ. ಇವ್ರ ಬ್ಯಾಕ್ಗ್ರೌಂಡ್ ಎಲ್ಲ ನೋಡಿದ್ರೆ, ಫಾರ್ಮರ್ ಪ್ರೊಟೆಸ್ಟ್, ಆಂಟಿ ಮೋದಿ ಪ್ರೊಟೆಸ್ಟ್, ರೆಸ್ಲರ್ ಪ್ರೊಟೆಸ್ಟ್ ನೋಡಿದ್ರೆ, ಲಲಿತ್ ಜಾ ಬ್ಯಾಕ್ಗ್ರೌಂಡ್, ಮಾಸ್ಟರ್ ಮೈಂಡ್ ಬ್ಯಾಕ್ಗ್ರೌಂಡ್ ನೋಡಿದ್ರೆ NGO ರ್ಯಾಕೆಟ್ ಅಲ್ವಾ? ದೇಶ ಟುಕಡೆ ಹೋಂಗೆ ಅಂತ ಯಾರು ಘೋಷಣೆ ಮಾಡಿದ್ರು, ಯಾರು ದೇಶದ ಟುಕಡೆ ಹೋಂಗೆ ಅಂತ ಘೋಷಣೆ ಮಾಡಿದ್ರು,
ಅವರಿಗೆ ಯಾವ ತರ ಹಕ್ಕಿದೆ ಈ ಪ್ರಶ್ನೆ ಕೇಳೋದಕ್ಕೆ? ಸರ್ಕಾರದ ವಿರುದ್ಧ ಅಂದ್ರೆ ದೇಶದ ವಿರುದ್ಧ ಹೋಗೋ ನೆಸೆಸಿಟಿ ಇಲ್ಲ. ಇದನ್ನ ಬಿಜೆಪಿ ಮತ್ತೆ ಯಾವುದೇ ಆದ ಸಂಘ ಸರ್ಕಲ್ ಅಲ್ಲಿ ನಾವು ಯಾವತ್ತೂ ಹೇಳ್ತಾ ಇರ್ತೀವಿ, ಮೋದಿನ ಅಪೋಸ್ ಮಾಡಬೇಕು ಅಂದ್ರೆ ನೀವು ದೇಶನ ಅಪೋಸ್ ಮಾಡೋ ನೆಸೆಸಿಟಿ ಇಲ್ಲ. ಈ ಎಂತಹ ಪಾರ್ಲಿಮೆಂಟ್ ಅಟ್ಯಾಕ್ ನಡೆದಿದೆಯೋ ಅದು ದೇಶದ ವಿರುದ್ಧ ನಡೆದಿರುವಂತಹ ಒಂದು ಅಟ್ಯಾಕ್. ಇದ್ರ ಬಗ್ಗೆ ಯಾವುದೇ ರಾಜಕೀಯ ನಡಿಬಾರ್ದು. ಯಾರು ತಪ್ಪು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಬರಲೇಬೇಕು. ಬಿಜೆಪಿ ಸರ್ಕಾರ ಇದನ್ನ ಮಾಡಿಕೊಡುತ್ತೆ. ಆಮೇಲೆ ಲೋಕಸಭಾ ಸ್ಪೀಕರ್ ಆಸ್ ಪರ್ ರೂಲ್ಸ್ ಅಂಡ್ ಪ್ರೊಸೀಜರ್ಸ್ ಯಾರು ಅದನ್ನ ಇನ್ವೆಸ್ಟಿಗೇಟ್ ಮಾಡಬೇಕು ಅವ್ರು ಮಾಡ್ತಾರೆ ಅಂತ ನಾವು ವಿ ಶುಡ್ ಆಲ್ ಬಿ ಪಾಸಿಟಿವ್ ಅಬೌಟ್ ಇಟ್. ಅಂಡ್ ಈ ಥರ ಒಂದು ಪ್ರಿವೆಂಟ್ ಮಾಡೋದಕ್ಕೆ ಈ ಥರ ಆ್ಯಕ್ಟ್ಸ್ನ ನಮ್ಮ ಸೆಕ್ಯೂರಿಟಿ ಕಂಡೀಷನ್ ಇನ್ ಲೋಕಸಭಾ ಹ್ಯಾಸ್ ಟು ಬಿ ಸ್ಟ್ರೆಂಥನ್ಡ್, ಎಸ್. ಬಟ್ ಅಟ್ ದ ಸೇಮ್ ಟೈಮ್ ನಾವೇನು ಒಂದ್ ಸೆಕೆಂಡ್ ನಾನು ಇದನ್ನ ಮುಗಿಸ್ಬಿಡ್ತೀನಿ. ದಯವಿಟ್ಟು ಇಲ್ಲಿ ನಾನು ಇದನ್ನು ಬಂದಾಗಲೇ ಶುರು ಮಾಡಿದಾಗಲೇ ಹೇಳಿದೆ, ಕರ್ನಾಟಕದಲ್ಲೂ ಒಬ್ಬರು ಹೋಗಿ ಕೂತ್ಕೊಂಡು DK ಶಿವಕುಮಾರ್ ಅವರಿಗೆ ಹ್ಯಾಂಡ್ ಶೇಕ್ ಕೊಟ್ಟು ಇಂಪರ್ಸನೇಟ್ ಮಾಡಿ MLA ಆಗಿ 15 ನಿಮಿಷ ವಿಧಾನಸಭೆಯಲ್ಲಿ ಕೂತಿರೋಂಥ ಘಟನೆ ಕೇಳಿ ಬಂದಿದೆ. ಎಲ್ಲಾದರೂ ವಿಧಾನಸಭಾ ಆಗಿರಲಿ ಲೋಕಸಭಾ ಆಗಿರಲಿ ಸೆಕ್ಯೂರಿಟಿ ಕಂಡೀಷನನ್ನು ಬೆಟರ್ ಮಾಡಿಕೊಡ್ಬೇಕು. ಆದರೆ ನಮ್ಮ ದೇಶದ ವಿರುದ್ಧ ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಮುಖಂಡರು ಚೈನಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ, ಯಾರು ಮುಖಂಡರು ದೇಶ ಆಚೆ ಹೋಗಿ ದೇಶದ ಬಗ್ಗೆ ಕೆಟ್ಟ ಮಾತು ಹೇಳ್ತಾ ಇದ್ದಾರೆ, ಇದು ದೇಶಕ್ಕೆ ಗೊತ್ತಿದೆ. ಈ ದೇಶದ ಜನತೆ ಇಸ್ ನಾಟ್ ಗಲಿಬಲ್. ಇವತ್ತಿನ ಈ ಇಶ್ಯೂ ಏನಾಗಿದೆ, ನೆನ್ನೆ ನಡೆದಿರುವಂತಹ ಘಟನೆ, ಇದು ಇಡೀ ದೇಶದ ಜನರಾದ ನಾವೆಲ್ಲ ತಲೆ ತಗ್ಸುವಂತಹ ಕೆಲಸ. ಸೊ ಇಡೀ ದೇಶದ ಜನರಿಗೆ ಸೆಕ್ಯೂರಿಟಿಯನ್ನ ಕೊಡಬೇಕಾಗಿರುವಂತಹ ಸರ್ಕಾರವನ್ನ ಪ್ರಶ್ನೆ ಮಾಡುವಂಥದ್ದು ಎಲ್ಲ ಪ್ರಜೆಗಳ ಆದ್ಯ ಕರ್ತವ್ಯ. ಇಲ್ಲಿ ನಿರುದ್ಯೋಗನಾದ್ರೂ ಇರಲಿ ಅಥವಾ ಬೇರೆ ಏನೇ ಇಶ್ಯೂ ಇರಲಿ, ವುಮನ್ ಸೇಫ್ಟಿ ಇಶ್ಯೂ ತುಂಬಾ ದೊಡ್ಡದಾಗಿ ತಾಂಡವ ಆಡ್ತಾ ಇದೆ. ನಾವು ಹೆಣ್ಮಕ್ಳು ಸೇಫ್ ಆಗಿ ಇಲ್ಲ. ಸೊ ಇವೆಲ್ಲ ಇಶ್ಯೂಗಳನ್ನ ಜಗತ್ತಿಗೆ ಕೇಳುವ ಹಾಗೆಯೇ ಹೇಳಬೇಕು. ನಾವು ಒಳಗಡೆ ಹೇಳಿ ಮಾತಾಡಿ ಇದ್ ಬಗೆಹರಿಯುವಂತಹ ವಿಚಾರನೇ ಅಲ್ಲ ಅನ್ನುವಂಥದ್ದು ಗೊತ್ತಾಗಿ ಹೋಗಿದೆ. ಇವತ್ತು ಬಡತನ ತಾಂಡವ ಆಡ್ತಾ ಇದೆ, ಮಾಲ್ ನ್ಯೂಟ್ರಿಷನ್ ತಾಂಡವ ಆಡ್ತಾ ಇದೆ. ಇಷ್ಟೆಲ್ಲ ಸಮಸ್ಯೆಗಳು ಇರಬೇಕಾದ್ರೆ ಡೆಮೋಕ್ರಸಿ ಥ್ರೆಟ್ ಅಲ್ಲಿ ಇದೆ. ಡೆಮೋಕ್ರಸಿ ಥ್ರೆಟ್ ಅಲ್ಲಿ ಇದೆ. ದಲಿತರ ಮೇಲೆ ರಾಷ್ಟ್ರದ ರಕ್ಷಣೆ ವಿಚಾರದಲ್ಲಿ ಯಾವುದೇ ಪಕ್ಷಗಳು ಮೇಲಾಟಗಳನ್ನು ಮಾಡ್ಕೋಬಹುದು, ಯಾವುದೇ ಪಕ್ಷಗಳು ಮೇಲಾಟಗಳನ್ನು ಮಾಡ್ಕೊಂಡಿರ್ಬೋದು. ಆದರೆ ರಿಪಬ್ಲಿಕ್ ಕನ್ನಡ ಯಾವತ್ತೂ ಕೂಡ ರಾಷ್ಟ್ರದ ರಕ್ಷಣೆಯ ವಿಚಾರದಲ್ಲಿ ಯಾವತ್ತೂ ಕೂಡ ರಾಷ್ಟ್ರದ ಜೊತೆಗಿರುತ್ತೆ. ಎಲ್ಲ ಪಕ್ಷಗಳು ಪ್ರತಿಯೊಬ್ಬರು ಕೂಡ ಜೊತೆಗಿರಬೇಕಾಗತ್ತೆ. ರಾಜಕೀಯ ಮೇಲಾಟಗಳು ನಡೆಯುತ್ತೆ, ಅದನ್ನು ಮೀರಿ ಕೂಡ ಆ ರಾಷ್ಟ್ರವಿದ್ದರೆ ಮಾತ್ರ ಪಕ್ಷಗಳು ಉಳಿಯೋದು, ನಾವು ಉಳಿಯೋದು. ಹಾಗಾಗಿ ಯಾವತ್ತೂ ಕೂಡ ರಾಷ್ಟ್ರ ಮೊದಲು, ದೇಶ ಮೊದಲಾಗಿರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದ, ನಮಸ್ಕಾರ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.